ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ನಿನ್ನೆ ಕಿಚ್ಚನ ಪಂಚಾಯತಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಇವತ್ತು ಯಾರು ಎಲಿಮಿನೇಟ್ ಆಗೋದ್ರು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ನಿನ್ನೆ ವಿ ಟಿ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ರಿಷಾ ಕೂಡ ಎಲಿಮಿನೇಟ್ ಆಗೋತಾರೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲೂ ಕೂಡ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಿನ್ನೆ ಕಿಚ್ಚನ ಪಂಚಾಯತಿ ತುಂಬ ಸಖತ್ತಾಗಿ ಆಯಿತು ಅಂತಲೇ ಅನ್ನಿಸುತ್ತೆ. ಏನಕ್ಕೆ ಅಂತಂದರೆ ಲಾಸ್ಟ್ 2 ವೀಕ್ ಏನಿತ್ತು ತುಂಬ ಶುಗರ್ ಕೋಟಿಂಗ್ ಆಗಿತ್ತು. ಜೊತೆಲಿ ಏನಪ್ಪ ಅಂತ ಅಂದರೆ ಟಾಸ್ಕ್ಗಳ ಬಗ್ಗೆ ಮಾತಾಡೋದಾಗಲಿ ಅದ್ರ ಬಗ್ಗೆನೇ ಆಗೋಯ್ತು. ಅದರಿಂದಾಗಿ ಲಾಸ್ಟ್ 2 ವೀಕೇನು ಅಷ್ಟು ಲೈಕ್ ಆಗಿಲ್ಲ ನಮಗೆ. ಬಟ್ ಈ ವೀಕು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಮೊದಲನೇದಾಗಿ ಕ್ಲಾಸ್ ತೊಗೊಂಡಿದೆ ಚಂದ್ರಪ್ರಭು ಅವ್ರಿಗೆ ಏನಕ್ಕೆ ತೊಗೊಂಡ್ರು ಅಂತಂದರೆ, ಸೊ ಫ್ರೆಂಡು ಅಂತ ಜೊತೆಗೆ ಇರ್ತಾರೆ, ತಂಗಿ ಅಂತಾರೆ, ತಂಗಿ ಅಂದ್ಕೊಂಡು ಮುಖಕ್ಕೆ ಬಸಿ ಬಳಿ ಅದೆಲ್ಲ ಈ ಥರ ಮಾಡ್ತಾರೆ. ಅದನ್ನು ಕೂಡ ಓಪನ್ ಆಗಿ ಹೇಳಿದ್ರು, ನಿಮ್ಮ ತಂಗಿ ಏನಾರು ನಿಜವಾದ ತಂಗಿ ಆಗಿದ್ದು ಏನಾರು ಈ ಥರ ಏನಾರು ಆಗಿದ್ದರೆ ಪಬ್ಲಿಕಲ್ಲಿ ನಿಲ್ಲಿಸಿ ಮಸಿ ಬಳಿತಾ ಇದ್ರ ನೀವು ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ಕೊಟ್ಟಿದ್ರೆ. ಸೊ ನೀಟಾಗಿ ಕ್ಲೀನಾಗಿ ಅರ್ಥ ಆಗೋ ರೀತಿ ಅಂದರೆ ಚಂದ್ರಪ್ರಭು ಅವ್ರಿಗೆ ಇಡೀ ಮನೆಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ರು. ಆಮೇಲೆ ಇನ್ನೊಂದು ರಿಷಾ ಜೊತೆ ಅವರೇ ಓಡಾಡ್ತಾ ಇರೋದನ್ನ ವಿ ಟಿ ಕೂಡ ಹಾಕ್ಬಿಟ್ಟು ಸೊ ತುಂಬ ಚೆನ್ನಾಗಿ ಹೇಳೋರು. ಅಂದರೆ ಅವ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಕ್ಲೀನಾಗಿ ಬಿಡಿಸ್ಬಿಟ್ಟು ಹೇಳಿದ್ರು. ಅವ್ರು ಮಾಡಿದ ತಪ್ಪು ಅಂತಲೂ ಕೂಡ ಚಂದ್ರಪ್ರಭು ಅವ್ರು ಒಪ್ಕೊಂಡ್ರು. ಅಂತಂದರೆ ಏನು ಕಾವ್ಯವ್ರಿಗೆ ಮಸಿ ಬೆಳೆದ್ಬಿಟ್ಟು ಅವ್ರು ಕೊಟ್ಟಿರ್ತಾರ ರೀಸನ್ನು, ಆ ರೀಸನ್ ತಪ್ಪು ಅನ್ನೋದು ಕೂಡ ಇಲ್ಲಿ ಚಂದ್ರಪ್ರಭು ಅವರು ಒಪ್ಕೊಂಡು ಸಾರಿ ಕೂಡ ಕೇಳಿದ್ರು. ಇನ್ನೊಂದೇನು ಅಂತ ಅಂದರೆ ನೆಕ್ಸ್ಟ್ ಬಂದು ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಅವರ ವಿಚಾರವಾಗಿ, ಅಂದರೆ ಲಾಸ್ಟ್ ವೀಕಲ್ಲೇ ಇದನ್ನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ತಿಳಿಸಿದೆ. ಬಟ್ ಲಾಸ್ಟ್ ವೀಕಲ್ಲಿ ಮಾತಾಡಲಿಲ್ಲ, ಲಾಸ್ಟ್ ವೀಕೆ ಮಾತಾಡಬೇಕಾಯ್ತು. ಬಟ್ ಸುದೀಪ್ ಸರ್ ಕೂಡ ಹೇಳಿದ್ದಾರೆ ಅಂತ ಅಂದರೆ ಇದು ತುಂಬ ಸೆನ್ಸಿಟಿವ್ ಮ್ಯಾಟರ್, ಅದರಿಂದಾಗಿ ಟೈಮ್ ತೊಗೊಂಡು ಎಲ್ಲ ಕೂಡ ನಾನು ಕೂಡ ನೋಡ್ಕೊಂಡು ಹೇಳ್ಬೇಕಾಯ್ತು. ಅದಕ್ಕೋಸ್ಕರ ಈ ವಾರ ನಾನು ಅದನ್ನು ತೊಗೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಮೊದಲನೇದಾಗಿ ರಕ್ಷಿತಾ ಅವ್ರಿಗೂ ಕೂಡ ಬೈತಾರೆ. ಅಂತ ಅಂದರೆ ರಕ್ಷಿತಾ ಅವ್ರು ಮಾಡಿದ್ದು ಅಲ್ಲಿ ತಪ್ಪಂತ ಕ್ಲೀನಾಗಿ ಗೊತ್ತಾಗುತ್ತೆ. ಅಂದರೆ ಏನು ಮಾಡಿದ್ರು ಅಂತಂದರೆ ನಿಮ್ಮ ಓಟ್ನ ಕಾಲ್ಗಡೆ ಹಾಕಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತಿಳಿಸಿರ್ತಾರೆ. ಬಟ್ ಅದನ್ನು ಅಶ್ವಿನಿ ಗೌಡ ಅವ್ರು ಏನು ಮಾಡಿರ್ತಾರೆ ಅಂತ ಅಂದರೆ ಕಲಾವಿದರಿಗೆ ನೀವು ಅವಮಾನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ ಸುದೀಪ್ ಸರ್ ಅಲ್ಲಿ ವಿ ಟಿ ಹಾಕು ತೋರಿಸ್ತಾರೆ, ಜೊತೆಯಲ್ಲಿ ಸಬ್ ಟೈಟಲ್ಸ್ ಮುಖಾಂತರನೂ ಕೂಡ ತೋರಿಸ್ತಾರೆ. ಆದರೂ ಕೂಡ ಅಶ್ವಿನಿ ಗೌಡ ಅವರು ಅದು ಏನು ಅಂದ್ಕೊಂಡಿದ್ದಾರೆ ಅವ್ರ ಬಗ್ಗೆ ಅಂತ ಅಂದ್ಕೊಂಡಿಲ್ಲ. ಸೊ ಸುದೀಪ್ ಸರ್ ಅದನ್ನು ತೋರಿಸ್ತಾ ಇದ್ರು ಕೂಡ ಅವ್ರಿಗೆ ಅದು ಅರ್ಥ ಆಗ್ತಾ ಇದೆ ಇಲ್ವ ಅಂತ ಗೊತ್ತಿಲ್ಲ. ಮತ್ತೆ ಒಂದು 2-3 ಸತಿ ಕೇಳಿದ್ರು, ಇದ್ರಿಗೆ ಕಲಾವಿದ್ರಿಗೆ ಏನೋ ಅವಮಾನ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದ್ರು. ಬಟ್ ಅವಾಗಲೂ ಕೂಡ ಅಶ್ವಿನಿ ಗೌಡ ಅವರು ನನ್ನ ಪರ್ಸ್ಪೆಕ್ಟಿವಲ್ಲಿ ಅನ್ನಿಸ್ತು ಅನ್ನೋದೇ ಕೂಡ ಅವರು ಹೇಳ್ತಾಯಿದ್ರು. ಬಟ್ ಅಲ್ಲಿ ಸುದೀಪ್ ಸರ್ ಏನು ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಮಾಡ್ಕೊತಾ ಇಲ್ಲ ಅಶ್ವಿನಿ ಗೌಡರು. ಸುಮ್ಮನೆ ಏನೋ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವರು ಯೋಚನೆ ಮಾಡ್ಕೊಂಡು ಹೌದು ನಾನು ಮಾಡಿದೆ ಸರಿ ಅಂತ ಹೇಳ್ತಾಯಿದ್ರು. ಬಟ್ ನಮ್ಮ ಬಾಸ್ ಒಂಚೂರು ವಾಯ್ಸ್ ರೈಸ್ ಮಾಡ್ತಿದ್ದಾಗೇ ಅವರು ಸೈಲೆಂಟ್ ಆದರು. ಏನಕ್ಕೆ ಅಂತ ಅಂದರೆ ವಾದ ಮಾಡ್ತಾರೆ. ಅಂದರೆ ಅಲ್ಲಿ ಸುದೀಪ್ ಸರ್ನೇ ಬಿಡ್ತಾ ಇಲ್ಲ ಅವರು. ಸುದೀಪ್ ಸರ್ಗೂ ಏನು ಹೇಳ್ತಾರೆ ಅಂತ ಅಂದರೆ ಹೌದು ನನ್ನ ಪರ್ಸ್ಪೆಕ್ಟಿವಲ್ಲಿ ಅದಕ್ಕೆ ಕರೆಕ್ಟ್ ಅಂತಲೇ ಹೇಳ್ತಾಯಿದ್ದಾರೆ. ಸೊ ಇನ್ನೊಂದು ನಾನು ಕೊಲೆ ಮಾಡಿಬಿಟ್ಟು ನನ್ನ ಪರ್ಸ್ಪೆಕ್ಟಿವಲ್ಲಿ ಅದು ಕೊಲೆ ನನಗೆ ಸರಿ ಅನ್ನಿಸ್ತು ಅಂತ ಅಂದ್ಬಿಟ್ರೆ ಅದು ಸರಿ ಹೋಗುತ್ತಾ? ಸೊ ಎಲ್ಲ ಜನಗಳಿಗೂ ಸರಿಯಾಗಿರಬೇಕು. ಅದರಿಂದಾಗಿ ವಿ ಟಿ ಆಗಿ ತೋರಿಸ್ತಾ ಇದ್ದಾರೆ. ವಿ ಟಿ ಆಗಿ ತೋರಿಸಿದ್ರು ಕೂಡ ಅವರಿಗೆ ಅಷ್ಟು ನೀಟಾಗಿ ಕ್ಲೀನಾಗಿ ಗೊತ್ತಾಗ್ತಾಯಿಲ್ಲ. ಸೊ ಯಾವ ರೀತಿ ಮೆಚುರಿಟಿ ಇದೆ ಅವ್ರಿಗೆ ಅಂತ ಗೊತ್ತಿಲ್ಲ. ಬರೀ ಅವ್ರ ಪರವಾಗಿ ಅವ್ರಿಗೆ ಏನು ಅನ್ಸುತ್ತೋ ಅದೇ ಒಂದು ಸ್ಟ್ಯಾಂಡ್ ಅಂತ ಅಂದ್ಕೊಂಡು ಅದನ್ನೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸುದೀಪ್ ಸರ್ 2-3 ಸಲ ಹೇಳಿದ್ರು ಈ ವಿಚಾರನ. ಬಟ್ ಅವ್ರಿಗೆ ತಲೆಗೆ ಹೋಯ್ತೋ ಇಲ್ಲೋ ಗೊತ್ತಿಲ್ಲ, ಈಗಲೂ ಕೂಡ ಹೋಗಿದ್ದಿಲ್ಲ ಅಂತಂತೂ ಗೊತ್ತೇ ಇಲ್ಲ. ಎಷ್ಟು ಅಂದರೆ ಫಸ್ಟ್ ವೀಕು ಕೂಡ ಅಷ್ಟೇ ಅದೇ ರೀತಿ ಮಾಡಿದ್ರು. ಈಗ ಹೇಳಿದ್ರು ಕೂಡ ಅದನ್ನು ಅವರು ತಲೆಗೆ ಹೋಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರು ಮಾಡ್ತಾ ಇದ್ದಿದ್ದು ರಿಯಾಕ್ಷನ್ ಆಗಲಿ ಅವ್ರಿಗೇನು ಅನ್ನಿಸ್ತಾನೆ ಇಲ್ಲ, ಒಂಚೂರು ಕೂಡ ಗಿಲ್ಟ್ ಇಲ್ಲ ಅದ್ರ ಬಗ್ಗೆ. ಅದರಿಂದ ಏನು ಅನಿಸುತ್ತೆ ಅಂತ ಅಂದರೆ ಅವ್ರಿಗೆ ತಲೆಗೇನು ಹೋಗಿಲ್ಲ. ಅಂದರೆ ಇವ್ರಿಗೆ ಇನ್ನೊಂದು ನನಗೇನು ಅನಿಸ್ತೈತೆ ಅಂತ ಅಂದರೆ ಸುದೀಪ್ ಸರ್ ಮುಂಚೆ ಮಾಡಿದೆ ಕರೆಕ್ಟ್ ಅನ್ನಿಸ್ತಾ ಇದೆ. ಇವ್ರಿಗೆ ಏನು ಹೇಳಿದ್ರು ಅಷ್ಟೇ, ಯಾವುದೇ ಆದಂಥ ರಿಯಾಕ್ಷನ್ ಆಗಲಿ ಯಾವುದೇ ಅಂಥದ್ದು ಸುದೀಪ್ ಸರ್ ಹೇಳೋದು ಇವ್ರ ತಲೆಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ. ನೋಡಬೇಕು ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ, ಇನ್ಮೇಲೆ ಏನಾದ್ರು ಚೇಂಜ್ ಆಗ್ತಾರೆ, ಇದು ಹೇಳಿದ ಮೇಲೂ ಕೂಡ ಅರ್ಥ ಮಾಡ್ಕೊತಾರೆ ಇಲ್ವ ಅಂತ ನೋಡಬೇಕು. ಸೊ ಅರ್ಥ ಮಾಡ್ಕೊಳಂಗಿರೋರು ಫಸ್ಟ್ ವೀಕೆ ಮಾಡ್ಕೊಳೋರು. ಬಟ್ ಈಗ 3ನೇ ವೀಕಲ್ಲಿ ಸುದೀಪ್ ಸರ್ ಹೇಳ್ತಾಯಿದ್ರು, ಅವ್ರು ಏನು ಹೇಳ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗ ನೆಕ್ಸ್ಟು ಪ್ರೋಮೋ ವಿಚಾರವಾಗಿ ಮಾತಾಡೋಣ. ಮೊದಲನೇದಾಗಿ ಪ್ರೋಮೋ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಒಬ್ಬರ ಮೇಲೆ ಕೈ ಎತ್ತಿದ್ರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಗಿಲ್ಲಿ ಹೊಡೆದಿರೋ ವಿಚಾರ ಇದು. ಕೊಟ್ಟಿರೋ 2 ಕೈಗಳನ್ನ ಒಳ್ಳೇದಕ್ಕೆ ಇಲ್ಲ ಗೆಲ್ಲೋದಕ್ಕೆ ಹುಡುಗ ಇದೇ ತರ ಹುಡುಗಿಗೆ ಹೊಡೆದಿದ್ದೀರ. ಎಷ್ಟು ನ್ಯೂಸ್ ಮಾಡ್ಬಿಡೋರು ಗುರು, ಕರೆಕ್ಟ್. ಇನ್ನು ಮುಂದೆ ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡೀಕೂಡ್ದು. ಅದಕ್ಕೆ ಶಂಕುಸ್ಥಾಪನೆ ಈಗ ನಿಮ್ಮ ಮುಂದೆ ಒಂದು ಎಲ್ಲ ಕನ್ಫೆಷನ್ ಕರೀತಾ ಇದಾರೆ. ಕೊಟ್ಟು ವಾರ್ನಿಂಗ್ ಒಟ್ಟಿಗೆ ಬಿಡೋದು, ಆರ್ ರೆಡ್ ಕಾರ್ಡ್ ಕೊಟ್ಟು ಶೋ ಇಂದ ಹೊರಗಡೆ ಹಾಕೋದು. ನೋಡಿ ಅಳ್ತಾ ಇರೋ ಮುಖಾಂತರ ನಿಮ್ಗೆ ಏನು ಅನಿಸುತ್ತೆ ಅಂತ ಅಂದರೆ ರಿಷಾ ಅವ್ರು ಆಚೆ ಹೋದ್ರು ಅಂತ ಹೇಳ್ಬಿಟ್ಟು ನಿಮಗೆ ಅನ್ನಿಸ್ತಾ ಇರ್ಬೋದು. ಬಟ್ ಇಲ್ಲಿ ರಿಷಾ ಅವರು ಆಚೆ ಹೋಗಿಲ್ಲ. ಬಟ್ ಇಲ್ಲಿ ಸ್ಪರ್ಧಿಗಳು ತಪ್ಪು ಮಾಡೋರು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ಸೊ ರೆಡ್ ಕಾರ್ಡ್ ಕೊಟ್ಟು ಕಳಿಸ್ಬೇಕಾಯ್ತು. ಏನಕ್ಕೆ ಅಂತ ಅಂದರೆ ಅವರು ಒಂದು ಇರಿಟೇಷನ್ನೇ ಆಗಿಬಿಟ್ಟಿದ್ದಾರೆ ಮನೇಲಿ, ತುಂಬ ಕಿರ್ಚಾಡ್ತಾ ಇರ್ತಾರೆ. ಅದೆಲ್ಲ ಯಾರಿಗೂ ಕೂಡ ಲೈಕ್ ಆಗ್ತಾಯಿಲ್ಲ. ಬಟ್ ಏನಕ್ಕೆ ಸೇವ್ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಯಾರು ಕೂಡ ಇವಾಗ ಜಾಸ್ತಿ ರೆಡ್ ಕಾರ್ಡ್ ಕೊಟ್ಟಿಲ್ಲ, ಯೆಲ್ಲೋ ಕಾರ್ಡ್ ಜಾಸ್ತಿ ಕೊಟ್ಬಿಟ್ಟು ಯೆಲ್ಲೋ ಕಾರ್ಡ್ ಕೊಟ್ಟಾದ್ಮೇಲೆ ಇವಾಗ ಒಂದು ವಾರ್ನಿಂಗ್ ಆಗಿದೆ ಅಷ್ಟೇ. ಸೊ ಇಲ್ಲಿ ರಿಷಾ ಅವರು ಯಾವುದೇ ಆದಂಥ ಎಲಿಮಿನೇಟ್ ಆಗಿಲ್ಲ. ಸೊ ಇದೊಂದು ಟ್ವಿಸ್ಟು, ಅದಕ್ಕೋಸ್ಕರ ತುಂಬ ಜನ ಕಾಯ್ತಾಯಿದ್ರು. ಅಂದರೆ ಒಂದು ಎಪಿಸೋಡೇ ಮುಂದೆ ಹಾಕ್ಬಿಟ್ರು ನೋಡಿ, ಅದಕ್ಕೋಸ್ಕರ ಇದೊಂದು ತಿಳಿಸೋಕ್ಕೋಸ್ಕರನೇ. ಸೊ ಇದೆಲ್ಲ ಏನು ನಡಿಬೇಕಾಯ್ತು ಯಾವತ್ತು ಅಂತಂದರೆ ಕಿಚ್ಚನ ಪಂಚಾಯತಿಲಿ ನಡಿಬೇಕಾಯ್ತು. ಬಟ್ ಕಿಚ್ಚನ ಪಂಚಾಯತಿ ಬಿಟ್ಟು ಮುಂದೆ ನೆಕ್ಸ್ಟ್ ದಿನ ಈಗ ಏನು ಸೂಪರ್ ಸಂಡೇ ಇರೋದು ಅವತ್ತು ಫುಲ್ಲು ಕಾಮಿಡಿನೇ ಇರೋದು.
ಬಟ್ ಆ ದಿನಕ್ಕೆ ಇದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದಾರೆ. ಅದರಿಂದಾಗಿ ಈಗ ಏನಾಗುತ್ತೆ ಅಂತ ಅಂದರೆ ರಿಷಾ ಅವರು ಯೆಲ್ಲೋ ಕಾರ್ಡಿಂದ ಸೇವ್ ಆಗ್ತಾರೆ ಅಂತ ಅಂದರೆ ವಾರ್ನಿಂಗ್ ಬರುತ್ತೆ, ವಾರ್ನಿಂಗಿಂದ ಸೇವ್ ಆಗ್ತಾರೆ. ಇದು ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಿಳಿಸ್ಕೊಂಡು, ನನಗೆ ಅನ್ನಿಸ್ದಂಗೆ ರೆಡ್ ಕಾರ್ಡ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಇಲ್ಲಿ ರೆಡ್ ಕಾರ್ಡ್ ಕೊಟ್ಟಿಲ್ಲ. ಏನು ಕಂಟೆಸ್ಟೆಂಟ್ ಇದೆಯಲ್ಲ, ಕಂಟೆಸ್ಟೆಂಟ್ ಅವ್ರಿಗೆ ಬಿಟ್ಟಿದ್ದಾರೆ. ಕಂಟೆಸ್ಟೆಂಟ್ ಏನು ಮಾಡಿದ್ದಾರೆ ಅಂತ ಅಂದರೆ ಅವ್ರನ್ನ ಸೇವ್ ಮಾಡ್ಕೊಂಡಿದ್ದಾರೆ. ಸೊ ಯೆಲ್ಲೋ ಕಾರ್ಡ್ ಕೊಟ್ಬಿಟ್ಟು ಅವರು ಕೂಡ ಇವಾಗ ಉಳ್ಕೊಂಡಿದ್ದಾರೆ. ಜೊತೆಲಿ ಏನಪ್ಪ ಅಂತ ಅಂದರೆ ಒಂದು ಶಿಕ್ಷೆ ಕೂಡ ಆಗಿದೆ ಅವ್ರಿಗೆ. ಒಂದು ಶಿಕ್ಷೆ ಅಂದರೆ ಏನು ಅಂತ ಅಂದರೆ ಜೈಲುವಾಸ. ಅದೇನು 24 ಗಂಟೆ ಜೈಲುವಾಸ ಇದೆಯೋ ಆ 24 ಗಂಟೆ ಇವಾಗ ಜೈಲುವಾಸ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಇನ್ನೊಂದು ಕಳಪೆ ಅಲ್ದಿದ್ದ ಗಿಲ್ಲಿ ಕೂಡ ಇವಾಗ ಆಲ್ರೆಡಿ 24 ಅವರ್ಸು ಜೈಲುವಾಸ ನಡೆಸ್ಬಿಟ್ಟಿದ್ದಾರೆ. ಇದು ಯಾರಿಗೂ ಕೂಡ ಕಾಣಿಸ್ಲಿಲ್ವಾ ಅಂದರೆ ಬಿಗ್ ಬಾಸ್ ಮನೇಲಿರುವ ಸ್ಪರ್ಧಿಗಳಿಗೆ ಯಾರಿಗೂ ಕೂಡ ಕಾಣಿಸ್ಲಿಲ್ವಾ? ಕಳಪೆ ಅಲ್ಲೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅದನ್ನು ಒಪ್ಕೊಳ್ತಾ ಇದ್ವಿ. ಈಗ ಮತ್ತೆ ತಿರ್ಗಿ ಹೊಸ್ದಾಗಿ ಇವಾಗ ಸುದೀಪ್ ಸರ್ ಕಡೆಯಿಂದ ಮತ್ತೆ ಈಗ 24 ಅವರ್ಸು ರಿಷಾ ಅವರು ಜೈಲಲ್ಲಿ ಇರಬೇಕಾಯ್ತೆ. ಈಗ ಫೈನಲಾಗಿ ಬರೋದಾದರೆ ಎಲಿಮಿನೇಟ್ ಯಾರಾದರೂ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕುತೂಹಲ ಇದೆ. ಎಲಿಮಿನೇಟ್ ಆಗಿರೋದು ಯಾರು ಅಂತ ಅಂದರೆ ಲಾಸ್ಟು ಬಾಟಮ್ 2ಗೆ ಬಂದಿದ್ದು ಯಾರು ಅಂತ ಅಂದರೆ ಚಂದ್ರಪ್ರಭಾ ಮತ್ತು ಕಾಕ್ರೋಚ್ ಸುದ್ದಿ ಅವರು. ಅವರಿಬ್ಬರು ಕೂಡ ಇವಾಗ ಲಾಸ್ಟಲ್ಲಿ ಬಂದಿರ್ತಾರೆ. ಸೊ ಲಾಸ್ಟಲ್ಲಿ ಬಂದಂಥ ಟೈಮಲ್ಲಿ ನಿಮಗೆ ಗೊತ್ತು, ಈಗ ಏನು ಗ್ರ್ಯಾಂಡ್ ಫಿನಾಲೆ ಆಯಿತು, ಗ್ರ್ಯಾಂಡ್ ಫಿನಾಲೆ ಆದಂಥ ಟೈಮಲ್ಲಿ ಕಾಕ್ರೋಚ್ ಸುದ್ದಿ ಅವ್ರ ಹತ್ರ ಒಂದು ಲಾಕೆಟ್ ಕೊಟ್ಟಿದ್ದಾರೆ. ಅಂತ ಅಂದರೆ ಅವ್ರನ್ನ ಸೇವ್ ಮಾಡ್ಕೊಳ್ಳೋಂಥ ಒಂದು ಲಾಕೆಟ್ ಕೊಟ್ಟಿರ್ತಾರೆ. ಆ ಲಾಕೆಟ್ನ ಏನು ಮಾಡ್ತಾರೆ ಅಂತ ಅಂದರೆ ಬಾಟಮ್ 2ಗೆ ಬಂದಿರೋದಕ್ಕೆ ಕೇಳ್ತಾರೆ. ಸೊ ನೀವು ಯೂಸ್ ಮಾಡ್ಕೊತೀರಾ, ಇದನ್ನು ನೀವು ಯೂಸ್ ಮಾಡ್ಕೊಂಡ್ರೆ ಈಗ ಯೂಸ್ ಮಾಡ್ಕೊಬೋದು. ಅಕಸ್ಮಾತ್ ಏನಾದ್ರು ಇದು ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಇದು ಇಮ್ಯುನಿಟಿ ಇನ್ನೊಬ್ರು ಬೇರೆ ಯಾರಿಗಾರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಚಂದ್ರಪ್ರಭಾ ಅವ್ರ ಹತ್ರ ಯಾವುದೇ ಆದಂಥ ಇಮ್ಯುನಿಟಿ ಇರೋಲ್ಲ. ಬಟ್ ಕಾಕ್ರೋಚ್ ಸುದ್ದಿ ಅವರು ತುಂಬ ಭಯ ಬಿದ್ದುಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ಈ ವಾರ ಎಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ. ಈ ವಾರ ಎಲ್ಲೂ ಕಾಣಿಸ್ಕೊಂಡಿರೋದಕ್ಕೆ ಅವರು ಕೂಡ ಸ್ವಲ್ಪ ಲೈಟಾಗಿ ಭಯ ಆಗಿದೆ. ಅದು ಯೂಸ್ ಮಾಡಿಲ್ಲ ಅಂದರೂ ಸೇವ್ ಆಗಿರೋರು. ಬಟ್ ಏನು ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಅವರ ಇಮ್ಯುನಿಟಿನ ಯೂಸ್ ಮಾಡಿದ್ದಾರೆ. ಇಮ್ಯುನಿಟಿನ ಯೂಸ್ ಮಾಡಿದ್ರಿಂದ ಕಾಕ್ರೋಚ್ ಸುದ್ದಿ ಅವರು ಕೂಡ ಇಲ್ಲಿ ಸೇವ್ ಆಗಿದ್ದಾರೆ. ಬಟ್ ಇಲ್ಲಿ ಚಂದ್ರಪ್ರಭಾ ಅವರು ಸೇವ್ ಆಗಿಲ್ಲ. ಸೊ ಚಂದ್ರಪ್ರಭಾ ಅವ್ರ ಹತ್ರ ಯಾವುದೇ ಆದಂಥ ಇಮ್ಯುನಿಟಿ ಇಲ್ಲ. ಈಗ ಏನು ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಆಗಬೇಕಾಗಿದೆ ಈಗ ಫ್ರೆಂಡ್ಶಿಪ್ ಎಲ್ಲ ಈ ಥರ ಎಲ್ಲ ಮಾಡಿದ್ದಾರೆ. ಇನ್ನೊಂದೇನು ಅಂತ ಅಂದರೆ ಈಗ ಮೇಯ್ನ್ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗೋಕ್ಕೆ ಮೇಯ್ನ್ ರೀಸನ್ ಯಾರು ಅಂತ ಅಂದರೆ ಧ್ರುವಂತ್ ಅವರು. ಸೊ ಮನೆ ಏನು ಲೆಟ್ರ್ ಬಂದಿರುತ್ತೋ ಅದನ್ನು ಮಾಡೋರು ಕೊಡ್ತಾರೆ. ಏನಕ್ಕೆ ಅಂತ ಅಂದರೆ ಧ್ರುವಂತ್ ಅವರೇ ಅಲ್ಲಿ ವಾಶ್ ಮಾಡೋದು. ನಾನು ಸ್ಟ್ರಾಂಗ್ ಇದ್ದೀನಿ, ನೀವು ಸ್ಟ್ರಾಂಗ್ ಇದ್ದೀರಾ, ಮಾಡೋರು ಯಾಕೋ ಸ್ವಲ್ಪ ಡೌಟ್ ಇದೆ ಅಂತ ಹೇಳ್ಬಿಟ್ಟು ಮಾಡೋರಿಗೆ ಲೆಟ್ರ್ ಕೊಡಿಸ್ತಾರೆ. ಅದರಿಂದಾಗಿ ಏನಾಗಿದೆ ಅಂತ ಅಂದರೆ ಇವಾಗ ಚಂದ್ರಪ್ರಭಾ ಅವರು ಆಚೆನೇ ಹೊರಟೋಗಿದ್ದಾರೆ ಅಂತ ಅಂದರೆ ಫುಲ್ ಈಗ ಆಚೆ ಹೋಗಿ ಎಲಿಮಿನೇಟ್ ಆಗಿರೋದು ಚಂದ್ರಪ್ರಭಾ ಅವರೇ. ಸೊ ನಿಮ್ಗೆ ಏನು ಅನ್ನಿಸ್ತಿದ್ರ ಬಗ್ಗೆ ಅಂತ ಹೇಳಿ ತಿಳಿಸ್ಕೊಡಿ ಸ್ನೇಹಿತರೆ. ಅಂತಂದರೆ ನಿಮ್ಗೆ ಯಾರು ಎಲಿಮಿನೇಟ್ ಆಗಬೇಕಾಯ್ತು, ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿರೋದು ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.